ಬಾಯ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ ಹಾಗೂ ಪತ್ರಿಕಾ ಕರ್ನಾಟಕ ಪ್ರಾಂತ ರೈತ ಸಂಘದ ಸಂಚಾಲಕ ಸಮಿತಿಯ ಸಂಚಾಲಕರಾಗಿದ್ದೀನಿ ನಾನು ಲಕ್ಷ್ಮೀನಾರಾಯಣ ರೆಡ್ಡಿ ಅಂತ. ನಮ್ಮ ರಾಜ್ಕುಮಾರ್ ಅವರಿದ್ದಾರೆ, ಜೊತೆ ಅವರು ಸಹ ಸಂಚಾಲಕರು ಅಮರೇಂದ್ರ ಅವರಿದ್ದಾರೆ, ಅವರು ನಮ್ಮ ಸಂಘಟನೆಯ ಸದಸ್ಯರು. ಇವತ್ತು ನಾವು ಪತ್ರಿಕಾ ಮಾಧ್ಯಮ ಮೂಲಕ ತಿಳಿಸ್ತಕ್ಕಂಥದ್ದು ಏನು ಅಂತಂದರೆ, ಚಿಂತಾಮಣಿ ತಾಲೂಕಿನಲ್ಲಿ 5,994 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನ ಬೆಳೆದಿದ್ದು 7,000 ರೈತರು ಬೆಳೆದಿದ್ದಾರೆ. ಒಂದು ಮಾವನ್ನ ಅತಿ ಹೆಚ್ಚು ಮಾವು ಉತ್ಪಾದನೆ ಆಗಿರ್ತಕ್ಕಂಥದ್ದು ಜ್ಯೂಸ್ ಐಟಮ್, ಏನು ಜ್ಯೂಸ್ ಪಲ್ಪ್ ತೆಗಿತಾರೆ ಮಾವಿನ ಹಣ್ಣಲ್ಲಿ, ಆ ಒಂದು ಮಾವಿನ ಹಣ್ಣುಗಳು ಪುರಿತ ಬೆಳೆದಿರ್ತಕ್ಕಂಥದ್ದು. ಅದರಲ್ಲಿ ಅಲ್ಪ ಸ್ವಲ್ಪ ಟೇಬಲ್ ಫ್ರೂಟ್ಸ್ ಅಂದರೆ ನೇರವಾಗಿ ಸೇವಿಸುವಂಥ ಒಂದು ಮಾವಿನ ಹಣ್ಣುಗಳು ಈಗಾಗಲೇ ಖರೀದಿ ಆಗ್ತಿದ್ದಾವೆ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ರೇಟ್ ಇದೆ. ಈ ಜ್ಯೂಸ್ ತೆಗಿತಕ್ಕಂಥ ಪಲ್ಪ್ ತೆಗಿತಕ್ಕಂಥ ಮಾವಿನ ಹಣ್ಣುಗಳೇನಿದೆ ಅದಕ್ಕೆ ತೀರಾ ಕಡಿಮೆ ಬೆಲೆಗೆ ಕುಸಿದೋಗಿದೆ. ತೋತಾಪುರಿ ಮಾವು 5 ರೂಪಾಯಿಗೆ ಮಾರಾಟ ಆಗ್ತಿದೆ, ನೀಲಂ ಮಾವು 4 ರೂಪಾಯಿಗೆ ಮಾರಾಟ ಆಗ್ತಿದೆ, ರಾಜಗಿರ ಮಾವು ಲಾಲ್ಬಾಗ್ ಅಂತ ಹೇಳ್ತಾರೆ ಅದು 7 ರಿಂದ 8 ರೂಪಾಯಿಗೆ ಖರೀದಿ ಆಗ್ತಾ ಇದೆ. ಇದರಿಂದ ತುಂಬಾ ಸಂಕಷ್ಟಕ್ಕೆ ಸಿಕ್ಕಿರ್ತಕ್ಕಂಥ ನಮ್ಮ ರೈತರು ಚಿಂತಾಮಣಿ ತಾಲೂಕಲ್ಲಿ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳಲ್ಲಿ ದಾದಾಪು 28,000 ರೈತರು ಈ ಮಾವನ್ನ ಬೆಳೆದಿರ್ತಕ್ಕಂಥದ್ದು. ಈ ರೈತರು ಏನಾಗಿದೆ ಇವತ್ತು ಕಂಗಾಲಾಗ್ಬಿಟ್ಟಿದ್ದಾರೆ ಮಾವು ಬೆಲೆ ಕುಸಿದಾಗಿರೋದ್ರಿಂದ. ಪ್ರತಿ ರೈತರು ಕೂಡ ಬೆಂಬಲ ಬೆಲೆ ಘೋಷಣೆ ಆಗಬೇಕು. ಈ ಮಾವಿಗೆ ಪ್ರತಿ ಕೆಜಿಗೆ 4 ರೂಪಾಯಿ 37 ಪೈಸೆ ಈಗ ಈ ವರ್ಷದಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು. ಅದು ಕೂಡಲೇ ಜಾರಿ ಮಾಡಬೇಕು ಅಂತ 2 ಜಿಲ್ಲೆಗಳ ಜಿಲ್ಲಾಡಳಿತಗಳಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಜೊತೆಗೆ ಏನಪ್ಪಾ ಅಂತಂದ್ರೆ, ಹೋದ ಸಲ 20 ಟನ್ನಿಗೆ ಒಬ್ಬ ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ರು. ಆ 20 ಟನ್ಕ್ಕೆ ಬೆಂಬಲ ಬೆಲೆ ಕೊಟ್ಟಿದ್ರಿಂದ ರೈತರಿಗೆ ಏನು ಉಳಿಲಿಲ್ಲ. ಏನಪ್ಪಾ ಅಂದ್ರೆ, ಸ್ಪ್ರೇ ಮಾಡಿರ್ತಕ್ಕಂಥ ಔಷಧೋಪಚಾರಗಳಾಗ್ಬೋದು ಅಥವಾ ಅದಕ್ಕೆ ಉಳುಮೆ ಮಾಡಿರ್ತಕ್ಕಂಥ ಪೋಷಣೆ ಮಾಡಿರ್ತಕ್ಕಂಥ ಒಂದು ಖರ್ಚೇನೆ ಹತ್ರ 8 ರೂಪಾಯಿ ಒಂದು ಕೆಜಿಗೆ ಉತ್ಪಾದಕ ವೆಚ್ಚ ಬರ್ತಾ ಇದೆ. ಆ 8 ರೂಪಾಯಿ ಉತ್ಪಾದಕ ವೆಚ್ಚ ಬರ್ತಕ್ಕಂಥ ಸಂದರ್ಭದಲ್ಲಿ ಟನ್ನಿಗೆ 8,000 ರೂಪಾಯಿ ಉತ್ಪಾದಕ ವೆಚ್ಚ ಬೀಳುತ್ತೆ. ಹಂಗಾಗಿ ನಾವೇನು ಕೇಳ್ತಿದ್ವಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಂದ್ರೆ, ಪ್ರತಿ ರೈತರಿಗೂ ಕೂಡ ವೈಜ್ಞಾನಿಕವಾಗಿ ಬೆಲೆ ಸಿಗಬೇಕು ಅಂತಂದ್ರೆ 16,160 ಅಂದ್ರೆ 16 ರೂಪಾಯಿ 60 ಪೈಸೆ ರೈತರಿಗೆ 65 ಪೈಸೆ ರೈತರಿಗೆ ಸಿಗೋದ್ರಿಂದ ಒಂದು ವೈಜ್ಞಾನಿಕವಾದ ಬೆಲೆ ಆಗುತ್ತೆ ಅದು. ಆದ್ರೆ ಸರ್ಕಾರ ಇವತ್ತು 4 ರೂಪಾಯಿ 37 ಪೈಸೆ ಬೆಂಬಲ ಬೆಲೆ ಕೊಟ್ಟು 5 ರೂಪಾಯಿ ಖರೀದಿ ಮಾಡಿದ್ರು ಕೂಡ 9 ರೂಪಾಯಿ 37 ಪೈಸೆ ಆಗುತ್ತೆ. ಹಾಗಾಗಿ ರೈತರಿಗೆ ವೈಜ್ಞಾನಿಕವಾದ ಬೆಲೆ ಆಗಲ್ಲ. ನಾವೇನ್ ಕೇಳ್ತಿದ್ವಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 2 ಸರ್ಕಾರ ಮೇಲೆ ಏನು ಒತ್ತಡ ಹಾಕ್ತಿದ್ವಿ ಕರ್ನಾಟಕ ಪ್ರಾಂತ ರೈತ ಸಂಘ ಮಾವು ಕ್ಷೇಮಾಭಿವೃದ್ಧಿ ಸಂಘಟನೆಯಿಂದ ಪ್ರತಿ ಟನ್ಗೆ ಪ್ರತಿ ಕೆಜಿಗೂ ಕೂಡ 8 ರಿಂದ 10 ರೂಪಾಯಿ 12 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ. ಆದ್ರೆ ಸರ್ಕಾರ 4 ರೂಪಾಯಿ 37 ಪೈಸೆ ಕೊಟ್ಟು ಕೈ ತೊಳ್ಕೊಂತ ಇದೆ. ಇದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ಮತ್ತೆ ನಾವು ತೀವ್ರ ಅಂತ ಹೋರಾಟ ನಡೆಸ್ತೀವಿ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಬರ್ತಕ್ಕಂಥ ದಿನಗಳಲ್ಲಿ ಮಾವು ಕೊಯ್ಲು ಆದ್ಮೇಲೆ ವಿಧಾನಸೌಧ ಚಲೋ ಮಾಡ್ತೀವಿ, ಇಲ್ಲ ಅಂತಂದ್ರೆ ಗಾಂಧಿ ಭವನ ಮುಂದೆ ಬೆಂಗಳೂರಲ್ಲಿ ನಾವು ಹೋರಾಟ ಸಮಯನ ಡೇಟ್ ಫಿಕ್ಸ್ ಮಾಡಿ ನಾವು ಹೋರಾಟ ನಡೆಸಕ್ಕೆ ತಯಾರಿ ಆಗ್ತೀವಿ. ಹಾಗಾಗಿ ಪ್ರತಿ ರೈತರಿಗೂ ಕೂಡ ಇವತ್ತು ಏನಾಗಿದೆ, ಬೆಂಬಲ ಬೆಲೆ ಘೋಷಣೆ ಹೋದ ವರ್ಷ 20 ಟನ್ ಕೊಟ್ಟಿದ್ರು, ಈ ವರ್ಷ 30 ರಿಂದ 35 ಟನ್ಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ನಮ್ಮ ಒಂದು ಒತ್ತಾಯ ಬೇಡಿಕೆ ಇದೆ. ಆ ಬೇಡಿಕೆನ ಈಡೇರಿಸಬೇಕು ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 2 ಸರ್ಕಾರದ ಮೇಲೆ ನಾವು ಒತ್ತಾಯ ಮಾಡ್ತಿದ್ವಿ. ಇನ್ನೊಂದೇನಪ್ಪ ಅಂತಂದ್ರೆ, ರೈತರಿಗೆ 1 ವರ್ಷದ ಬೆಳೆ ಇದೆ, ಏನೇನೋ ಕನ್ಸ್ಕೊಂಡಿರ್ತಾರೆ ಪಾಪ ರೈತರು. ಮಾವು ಫಸಲು ಬರುತ್ತೆ, ಮಾವು ಫಸಲನ್ನ ಮಾರ್ಕೊಂಡು ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮಾವು ಫಸಲು ಬರುತ್ತೆ ಮಕ್ಕಳು ಮದುವೆ ಮಾಡಬೇಕು, ಮಾವು ಫಸಲು ಬರುತ್ತೆ ಒಂದು ಮನೆ ಕಟ್ಕೋಬಹುದು ಅಂತೇಳಿ ಹಲವಾರು ರೀತಿಗಳಲ್ಲಿ ಕನ್ಸ್ಕೊಂಡಿರ್ತಕ್ಕಂಥ ಒಂದು ಕನಸುಗಳಿರುತ್ತೆ. ಜೊತೆಗೆ 1 ವರ್ಷದ ಬೆಳೆ ಇದೆ, 1 ವರ್ಷನ ಪೋಷಣೆ ಮಾಡಬೇಕಾಗುತ್ತೆ. ನಾವು ಮಾವಿನ ಗಿಡಗಳನ್ನ ಮಾವಿನ ಹಣ್ಣು ಬೆಳಿಬೇಕಾಗುತ್ತೆ. 1 ವರ್ಷ ನಾವು ಪೋಷಣೆ ಮಾಡಿ ಬೆಳೆ ಬೆಳೆದಂತ ಈ ಬೆಳೆಗೆ ರೇಟ್ ಇಲ್ಲ ಅಂತಂದ್ರೆ ರೈತ ತೀವ್ರವಾಗಿ ಕಂಗಾಲಾಗಿ ತನ್ನದೇ ಆದಂತ ರೀತಿಯಲ್ಲಿ ಸಾವು ನೋವಿಗೆ ಒಳಗಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇದು. ಹಾಗಾಗಿ ಯಾವುದೇ ಸಾವು ನೋವಿಗೆ ಒಳಗಾಗುವಂತ ಪರಿಸ್ಥಿತಿಗೆ ಸರ್ಕಾರ ಬಿಡಬಾರದು, ರೈತರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ವಿ. ಇಷ್ಟು ಮಾತ್ರ ಹೇಳಿ